ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರೆದ ಭಾಗದಲ್ಲಿ ದಾದಾಪೀರ್ ನವಿಲೆ ಆಳ್ ಅವರು ಬರೆದಿರುವ ರಾಜಕುಮಾರ ನಮ್ಮಲ್ಲೇ ಹುಟ್ಟಬೇಕು. ದಾದಾಪೀರ್ ನವಲೆಯಾಳ್ ಅವರ ರಾಜಕುಮಾರ ನಮ್ಮಲ್ಲೇ ಹುಟ್ಟಬೇಕು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ದೇಶವಿತ್ತು. ಅಲ್ಲಿ ನೂರಾರು ಪ್ರಾಂತ್ಯಗಳು, ಸಾವಿರಾರು ಹಳ್ಳಿಗಳು, ನಾನಾ ಬಗೆಯ ಭಾಷೆ, ಸಂಸ್ಕೃತಿಯ ಜನ. ಅವರೆಲ್ಲ ತಮ್ಮ ಕುಲಕಸುಬುಗಳನ್ನು ನಂಬಿ ಹೊಟ್ಟೆ ಹೊರೆದು ನೆಮ್ಮದಿಯಿಂದಲೇ ಬಾಳುವೆ ನಡೆಸುತ್ತಿದ್ದರು. ಸರ್ವ ಋತುಗಳಲ್ಲೂ ತುಂಬಿ ಹರಿಯುತ್ತಿದ್ದ ನದಿಯ ಪಕ್ಕದ ಹಳ್ಳಿಯೊಂದು ಕುಶಲ ಕಲೆಗಳಿಗೆ ಹೆಸರಾಗಿತ್ತು. ವಿವಿಧ ಬಗೆಯ ಕುಲಕಸುಬಿನ ಕುಶಲರು ತುಂಬಿದ ಊರಿನಲ್ಲಿ ಜನರು ತಮ್ಮ ಉತ್ಪನ್ನಗಳನ್ನು ಪಕ್ಕದ ಪುಟ್ಟ ಪಟ್ಟಣಕ್ಕೆ ಒಯ್ದು ಉತ್ತಮ ಬೆಲೆಗೆ ಮಾರುತ್ತಿದ್ದರು. ಬರುಬರ್ತಾ ಪಟ್ಟಣ ಬೆಳೆಯಿತು. ಪಟ್ಟಣದ ಬೆಳವಣಿಗೆಯಲ್ಲಿ ಬೆರಳೆಣಿಕೆಯಷ್ಟು ಮಂದಿ ಸಿರಿವಂತರು ಮಾರುಕಟ್ಟೆಯನ್ನು ತಮ್ಮ ನಿಯಂತ್ರಣಕ್ಕೆ ತಂದುಕೊಂಡರು. ಹಳ್ಳಿಯ ಜನ ತಯಾರಿಸಿದ ಕುಸರಿ ಕಲೆಯ ಉತ್ಪನ್ನಗಳಿಗೆ ಬೇಡಿಕೆ ಇದ್ದರೂ ತಕ್ಕ ಬೆಲೆ ಸಿಗದೆ ಹತಾಶೆಗೊಂಡರು. ಆಕ್ರೋಶವಾಗುವುದಕ್ಕೆ ತಡವಾಗಲಿಲ್ಲ. ಅವರ ನಡುವೆ ಸಣ್ಣ ಮಟ್ಟದ ಅಸಮಾಧಾನ ಹುಟ್ಟಿ ಅದು ಬೆಳೆದು ಸಂಘರ್ಷದ ರೂಪ ಪಡೆಯಿತು. ಸಿರಿವಂತರು ಸಾಕಿ ಬೆಳೆಸಿದ ದುಷ್ಟರು ಕುಶಲಕರ್ಮಿಗಳನ್ನು ಎಲ್ಲೆಂದರಲ್ಲಿ ಥಳಿಸತೊಡಗಿದರು. ದುಷ್ಕರ್ಮಿಗಳ ದರ್ಪ, ಕೇಕೆ, ಕುಣಿತ, ಮೆರವಣಿಗೆ ಮಿತಿ ಮೀರಿದವು. ದಮನಿತರಿಗೆ ಈ ದೌರ್ಜನ್ಯದಿಂದ ರಕ್ಷಣೆ ಇಲ್ಲದಂತಾದ ಸಂದರ್ಭದಲ್ಲಿ ಆ ಊರಿಗೆ ಮಾಂತ್ರಿಕನ ರೂಪದ ವ್ಯಕ್ತಿಯೊಬ್ಬ ಬಂದ. ಅವನಿಗೆ ಇಲ್ಲಿನ ವಾಸ್ತವ ಅರ್ಥವಾದಂತಾಗಿ ಯಾರು ಕೇಳಿಸಿಕೊಳ್ಳಲಿ ಬಿಡಲಿ ಗಟ್ಟಿಯಾಗಿ ಹಾಡು ಹೇಳುತ್ತಾ ಸಾಗುತ್ತಿದ್ದ. ಆ ಹಾಡಿನ ಅರ್ಥ ಹೀಗಿತ್ತು: ಒಂದೂರಿನಲ್ಲಿ ರಾಕ್ಷಸರ ಹಾವಳಿ ಹೆಚ್ಚಾಗಿದ್ದು ಜನರೆಲ್ಲ ಒಂದಾಗಿ ರಾಕ್ಷಸರನ್ನು ಕೊಲ್ಲತೊಡಗಿದರು. ವಿಚಿತ್ರವೆಂದರೆ ಒಬ್ಬ ರಾಕ್ಷಸ ಸತ್ತರೆ ಆ ತಕ್ಷಣ 4 ರಾಕ್ಷಸರು ಹೊಸದಾಗಿ ಹುಟ್ಟಿಕೊಳ್ಳುತ್ತಿದ್ದರು. ಏನು ಮಾಡಿ ಇವರ ಉಪಟಳವನ್ನು ತಡೆಯಬೇಕೆನ್ನುವುದು ಅರ್ಥವಾಗದೇ ಇದ್ದಾಗ ಸ್ಫುರದ್ರೂಪಿ ತರುಣನೊಬ್ಬ ರಾಜಕುಮಾರನಂತೆ ಬಿಳಿ ಕುದುರೆಯನ್ನೇರಿ ಬಂದು ಹೇಳಿದ: ನಿಮಗೆ ಕಾಟ ಕೊಡುತ್ತಿರುವ ರಾಕ್ಷಸರ ಜೀವ ಅವರ ದೇಹದಲ್ಲಿಲ್ಲ. ಇಲ್ಲಿಂದ 7 ಸಮುದ್ರಗಳ ಆಚೆ ಒಂದು ದೊಡ್ಡ ಮರವಿದೆ. ಅದರ ಪೊಟರಿಯಲ್ಲಿ ಗಿಳಿಯೊಂದಿದೆ. ಆ ಗಿಳಿಯ ಕುತ್ತಿಗೆಯಲ್ಲಿ ಈ ಎಲ್ಲ ರಾಕ್ಷಸರ ಜೀವಗಳಿವೆ. ಆ ಗಿಳಿಯ ಕುತ್ತಿಗೆ ಹಿಚಕಿದರೆ ಇವು ಎಲ್ಲೆಲ್ಲಿಯೋ ಅಲ್ಲಲ್ಲಿ ಸಾಯುತ್ತವೆ. ನಾನಲ್ಲಿಗೆ ಹೋಗಿ ಈ ಕೆಲಸ ಮುಗಿಸಿ ಬರ್ತೇನೆಂದು ಬಂದಷ್ಟೇ ವೇಗದಲ್ಲಿ ಹೊರಡುತ್ತಾನೆ. ಆ ರಾಜಕುಮಾರ ಇವತ್ತು ಬರುತ್ತಾನೆ, ನಾಳೆ ಬರುತ್ತಾನೆಂದು ಊರಿನ ಜನ ಕಾಯುತ್ತಿದ್ದಾರೆ. ದುಡಿದು ತಿನ್ನುವರಲ್ಲಿ ಸಾಮುದಾಯಿಕ ಚೈತನ್ಯದ ಕೊರತೆ ಅದು ಎಲ್ಲದಕ್ಕಿಂತ ದೊಡ್ಡ ಸವಾಲು. 100 ಜನರಲ್ಲಿ ಒಬ್ಬನು ಮಾತ್ರ ಬಲಿಷ್ಠನೂ ದುಷ್ಟನೂ ಆಗಿ ಉಳಿದವರನ್ನು ನಿಯಂತ್ರಿಸುತ್ತಿದ್ದಾನೆ. 4 ಜನರು ಅವನ ಸುತ್ತಲೂ ತಿರುಗುವ ಗ್ರಹಗಳು. 90 ಜನ ನಾವಿರುವುದೇ ಹೀಗೆ ಅಂತ ಕುರುಡಾಗಿ ನಂಬಿ ಕಣ್ಣು, ಕಿವಿ, ನಾಲಿಗೆ, ಹೃದಯಗಳನ್ನು ಕಳೆದುಕೊಂಡು ತಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೊತ್ತು ತರಲಿರುವ ಎಂದೋ ಏನೋ ಬರಲಿರುವ ರಾಜಕುಮಾರನಿಗಾಗಿ ಕಾಯುತ್ತಾ ಕುಳಿತಿದ್ದಾರೆ. ಕುಳಿದ 5 ಜನರು ಎಲ್ಲಿ ಏನಾಗುತ್ತದೆ ಎಂದೆಲ್ಲ ಗ್ರಹಿಸಿ 90 ಜನರ ಜೀವ ತುಂಬಲು ಪ್ರಯತ್ನಿಸುತ್ತಿದ್ದಾರೆ. ಇವರಿಗೆಲ್ಲ ಕಣ್ಣು ಕಿವಿ ಬರುವುದು ಆ ಒಬ್ಬನಿಗೆ ಇಷ್ಟವಿಲ್ಲ. ಜನಹಿತಕ್ಕೆ ಎಲ್ಲರೂ ಒಂದಾಗಬೇಕು. ಕೆಟ್ಟದರ ವಿರುದ್ಧ ಸದಾಶಯಗಳು ಗೆಲ್ಲಬೇಕಾದರೆ ದುಷ್ಟತನದ ಚಿಂತನಾ ಮೂಲವನ್ನು ಎಲ್ಲೋ ಕುಳಿತ ಗಿಳಿಗೋಣಿನ ಕ್ರಿಯೆ ಕುಲಮೆಯನ್ನು ಆರಿಸಬೇಕು. ಇದನ್ನೆಲ್ಲ ಮನವರಿಕೆ ಮಾಡಲು ಮಾಂತ್ರಿಕನೇ ಬರಬೇಕು. ಹೋರಾಡಿ ನೆಮ್ಮದಿ ತರಲು ಬಿಳಿ ಕುದುರೆಯ ರಾಜಕುಮಾರನೇ ಬರಬೇಕಂತ ಕಾದು ಕುಳಿತವರಿಗೆ ಬದುಕು ಇಲ್ಲ, ಭವಿಷ್ಯವೂ ಇಲ್ಲ. ನಮ್ಮೊಳಗೆ ಮಾಂತ್ರಿಕನನ್ನು, ರಾಜಕುಮಾರನನ್ನು ರೂಪಿಸಿಕೊಂಡು ನಮ್ಮೆದೆಯ ದನಿಗೆ ಕಿವಿಯಾಗುವವರ ಬೆಂಬಲಕ್ಕೆ ದೃಢವಾಗಿ ನಿಲ್ಲಬೇಕು. ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ.